ನಾನು ಬೆಳಗ್ಗೆ ಎದ್ರೇ ಫಸ್ಟ್ ಕೆಲಸ ನನಗೆ ಹಸು ನೋಡೋದು. ಹಸು ನೋಡಿಬಿಟ್ಟು ಹಸುಗೆ ಆ್ಯಕ್ಚುಲಿ ಇದು ಬೆಳಗ್ಗೆ ಹೊತ್ತು ಹಾಲು ಕರಿಬೇಕು. ಈಗೇನಂದರೆ ಎಲ್ಲ ಫಲ ಆಗಿದೆ, 3 ಹಸುನೂ ಫಲ ಆಗಿದೆ ಈ ಕರುಗಳು. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಇದ್ದು ಅವುಗಳಿಗೆ ಫೀಡೆಲ್ಲ ಕೊಟ್ಟು ಹಾಲು ಕರಿಯಲ್ಲ. ಅಂದರೆ ಒಂದು 7 ತಿಂಗಳಾದಮೇಲೆ ಹಾಲು ಕರಿಯಲ್ಲ. ಒಂದು ಹಸುಲ್ ಮಾತ್ರ ಕರಿತೀವಿ, ಅದು ಒನ್ ಟೈಮು, ಅದು ಸಂಜೆ ಟೈಮ್ ಕರಿತಾ ಇದ್ದೀನಿ. ಎಲ್ಲದಕ್ಕೂ ಫೀಡ್ ಕೊಟ್ಬಿಟ್ಟು ಕಸ ಎತ್ಕೊಂಡೋಗಿ ತಿಪ್ಪೆಗೆ ಹಾಕ್ಬಿಟ್ಟು, ಈ ತಿಪ್ಪೆನ ನಾವು ಇಯರ್ಲಿ ಒನ್ಸು ತೋಟಕ್ಕೆ ಅಂತ ಚೆಲ್ಕೊತೀವಿ. ಆಮೇಲೆ ಟಮಾಟಗೆ ಫೆಸ್ಟಿಸೈಡ್ಸ್ ಕೊಡಬೇಕಿತ್ತು, ಮದ್ದೊಡಿಬೇಕಿತ್ತು. ಅದು ಡೆವಲಪ್ಮೆಂಟು ಎಲ್ಲ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ, ಮೊಳಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಕ್ಕೆಲ್ಲ ಹೋಗಿ ಮದ್ದೆಲ್ಲ ಹೊಡೆದ್ಬಿಟ್ಟು ಮತ್ತೆ ಮನೆ ಹತ್ರ ಬಂದು ಹಸುಗಳಿಗೆಲ್ಲ ಮೇವು ಹಾಕಿದೆ. ಮೇವೆಲ್ಲ ಹಾಕಿದ ಮೇಲೆ ನಾಷ್ಟ ರೆಡಿಯಾಗಿತ್ತು. ನಾನು ನಾಷ್ಟ ಮಾಡೋ ಅಷ್ಟೊತ್ತು 11-11:30 ಆಗಿಬಿಡುತ್ತೆ. ಏಕೆಂದರೆ ಬೆಳಗ್ಗೆ ಇರೋ ವರ್ಕ್ಸ್ಗೆ ತೋಟದ ಹತ್ರ ಮತ್ತು ಮನೆ ಹತ್ರ. ಆಮೇಲೆ ಹೋಗ್ಬಿಟ್ಟು ಇದು 1 ಎಕರೆ ಬೈಲಲ್ಲಿ ಕೋಸು ಉಣ್ಬೇಕಿತ್ತು. ಕೋಸಿಗೆ ಅಂತ ಪೈಪ್ಗಳು ಹಾಕ್ತಾಯಿದ್ದೆ. ಮತ್ತೆ ಹಸುಗಳಿಗೆ ಅಂತ ಒಂದು ಡೈಲಿ ಏನಿಲ್ಲ ಅಂದರೂ ಒಂದು 3-4 ಟೈಮ್ಸ್ ಅದ್ರ ಕೆಲಸನೇ ಇರುತ್ತೆ. ಅದಾದ ನಂತರ ಸಂಜೆ ನಾನು ಕೋಸು ನಾರು ಎತ್ಕೊಂಬರೋಣ ಅಂತ ನರ್ಸರಿ ಕಡೆ ಹೊರಟೆ. ನಂದೇ ಓಮ್ನಿ ಇದೆ, ಓಮ್ನಿಲಿ ಹಾಕ್ಕೊಂಬಂದ್ಬಿಡೋಣ ಅಂದರೆ ಎಲ್ಲ ಒಂದು 17,000-18,000 ನಾರು ಹಾಕ್ಕೊಂಬರ್ಬೇಕು. ಹೋಗ್ಬಿಟ್ಟು ಎಲ್ಲ ನಾನೇ ಹಾಕ್ಕೊಂಬಂದೆ. ನಾನು ಹೋಗಿ ಲೋಡ್ ಮಾಡ್ಕೊಳ್ಳೋ ಬರೋಷ್ಟೊತ್ತಿಗೆ ಒಂದು ಸಂಜೆ ಈ ನೈಟ್ ಆಗಿಬಿಟ್ಟಿತ್ತು. ಅದಕ್ಕೆ ವೀಡಿಯೋ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಮತ್ತು ಅಲ್ಲಿ ರೀಚ್ ಆದಮೇಲೆ ಅಲ್ಲಿಗೆ ವೀಡಿಯೋ ಎಂಡ್ ಮಾಡಿದ್ದೀನಿ.